ನಾವು ಹೇಳ್ತಾ ಇದ್ವಿ ಮ್ಯೂಚುವಲ್ ಅಗ್ರಿಮೆಂಟ್ಗೆ ಬರೋದಕ್ಕಾಗಿಲ್ಲ, ಕಾರಣಗಳು ಇಂತಿಂತವು ಅಂತ. ಮುಂದೇನಾಗುತ್ತೆ? ಜಗತ್ತಿಗೆ ಭಯ ಇರೋದು ಇಷ್ಟೇ, ಮತ್ತೆ ಬಾಂಬ್ ಸುರಿಸ್ತಾರ ಅಂತ. ನೋಡಿ, ಇರಾನ್ ಜೊತೆಗಿನ ಮಾತುಕತೆ ಸಫಲವಾಗಿಲ್ಲ, ಇಟ್ ವಾಸ್ ಅ ಫೇಲ್ಯೂರ್ ಅನ್ನೋದನ್ನ ಇರಾನ್ನ ಅಮೆರಿಕದ ಉಪಾಧ್ಯಕ್ಷರೇ ಹೇಳಿದ್ದಾರೆ. ಇರಾನ್ ಬಗ್ಗೆ ನಾವು ಯಾವುದೇ ಒಪ್ಪಂದಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದನ್ನ ಹೇಳಿದ್ರು. ನಾವು ಇರಾನ್ಗೆ ಅತ್ಯುತ್ತಮ ಆಫರ್ ಅನ್ನು ಕೊಟ್ವಿ ಅಂತ ಅಮೆರಿಕ ಹೇಳ್ಕೊಳ್ತಿದೆ. ಬಟ್ ಆ ಆಫರ್ ಡಬ್ಬಾ ತರ ಇತ್ತು ಅನ್ನೋ ಕಾರಣಕ್ಕೆ ತಾನೇ ಅದನ್ನ ಇರಾನ್ ಒಪ್ಕೊಂಡಿಲ್ಲ. ನೋಡಿದ್ರೆ ಈಗ ಇರಾನ್ ಮೇಲೆ ಬ್ಲೇಮ್ ಗೇಮ್ ಅನ್ನ ಕೂಡ ಶುರು ಮಾಡಿದ್ದಾರೆ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್. ಬ್ಲೇಮ್ ಗೇಮು ಸಂಪೂರ್ಣ ಯುದ್ಧ ಶುರುವಾಗೋಕ್ಕೂ ಮುಂಚೆ ನಡೆಯುವಂತಹ ಒಂದು ಆಟ ಶುರುವಾಗಿದೆ. ಸೊ ಯಾವುದೇ ಕ್ಷಣದಲ್ಲಿ ಇನ್ನಷ್ಟು ಎಸ್ಕಿಲೇಷನ್ ಆಗಬಹುದು ಅಂತ ವಾಷಿಂಗ್ಟನ್ಗೆ JD ವ್ಯಾನ್ಸ್ ನೇತೃತ್ವದ ನಿಯೋಗ ಖಾಲಿ ಕೈಯಲ್ಲೇ ಹೊರಡಬೇಕಾದಂತಹ ಅನಿವಾರ್ಯ ಸೃಷ್ಟಿಯಾಯಿತು. ಬಂದಿದ್ದು ಮೀಟಿಂಗ್ ಸಫಲ ಆಗಿಲ್ಲ, ಖಾಲಿ ಕೈಯಲ್ಲಿ ಹೋಗ್ಬೇಕಾಗಿ ಬರ್ತಾ ಇದೆ ಅಂತ ಅವರೇ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು. ನಿರೀಕ್ಷಿತಾನೆ, ಯಾವತ್ತೂ ಕೂಡ ಅಷ್ಟೇನೆ, ಯುದ್ಧಗ್ರಸ್ತ ದೇಶಗಳು ಅನ್ಲೆಸ್ ಅಂಡ್ ಅಂಟಿಲ್ ಅವ್ರು ಕಂಪ್ಲೀಟ್ ಆಗಿ ಒಂದು ದೇಶ ಶರಣಾಗೋ ತನಕ ಒಂದೇ ರೌಂಡ್ ಆಫ್ ಪೀಸ್ ಟಾಕ್ಸ್ ನಲ್ಲಿ ಎಲ್ಲ ಮುಗಿದು ಹೋಗುತ್ತೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಬಾರ್ದು. ನಾವು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡೋದು ಅಂದ್ರೆ ಇಂಡೋ ಪಾಕ್ ವಾರ್ ಆಯ್ತಲ್ವಾ 1971 ಆಗ ಪಾಕಿಸ್ತಾನ ಕಂಪ್ಲೀಟ್ 93,000 ಯೋಧರ ಜೊತೆಗೆ ಶರಣಾಗ್ಬಿಟ್ಟಿತ್ತು. ಅವಾಗ ಒಂದೇ ರೌಂಡಲ್ಲಿ ಎಲ್ಲ ಮುಗಿದೋಯ್ತು, ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ರು, ನೀವು ಇದು ಮಾಡಬೇಕು ಅದು ಮಾಡಬಾರ್ದು ಅಂತ ನಾವು ಕಂಡೀಷನ್ ಹಾಕಿದ್ವಿ. ಹಂಗಿಲ್ವಲ್ಲ ಇಲ್ಲಿ ಪರಿಸ್ಥಿತಿ, ಹೀಗಾಗಿ ಸಾಧ್ಯ ಆಗ್ತಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಮೊದಲ ಸುತ್ತಿನ ಮಾತುಕತೆನಲ್ಲೇ ಎಲ್ಲ ನೆರವೇರ್ಬಿಡುತ್ತೆ ಅನ್ನುವಂತಹ ಇಮ್ಮೆಚ್ಯೂರ್ಡ್ ನಂಬಿಕೆ ಯಾರಿಗೂ ಇರಲಿಲ್ಲ, ಜಗತ್ತಿಗೆ ಇರಲಿಲ್ಲ. ಬಟ್ ತೀರಾ ಬೇಗ ಮುರಿದ್ಬಿಟ್ಟು ಅಂತ ಅನ್ಸುತ್ತೆ. ಫ್ಲಾಪ್ ಶೋ ಆಯ್ತು ಈ ಮೀಟಿಂಗ್ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಎರಡನೇ ಸುತ್ತಿನ ಮಾತುಕತೆ ನಡೆಯುವ ಸಾಧ್ಯತೆ ಎಷ್ಟು? ನಡೆದ್ರೆ ಒಂದು ವೇಳೆ ಎಲ್ಲಿ ನಡಿಬಹುದು? ಮಮತಾ, ನೋಡಿ, ಕದನ ವಿರಾಮದ ಮಾತುಕತೆ ಅನ್ನುವಂಥದ್ದು ಒಂದೇ ಹಂತದಲ್ಲಿ ಮುಗಿದು ಹೋಗಬಹುದಾದಂತಹ ಬಹಳಷ್ಟು ಸುಲಭವಾದಂತಹ ಸಬ್ಜೆಕ್ಟ್ ಅಲ್ಲ. ಯಾಕೆಂದ್ರೆ ಎರಡು ದೇಶಗಳನ್ನ ಮನವೊಲಿಸಬೇಕು, ಮತ್ತೆ ಎರಡೂ ದೇಶಗಳು ಪರಸ್ಪರ ಒಂದು ವಿಶ್ವಾಸಕ್ಕೆ ಬರಬೇಕು, ಪರಸ್ಪರ ಕಂಡೀಷನ್ಸ್ ಗಳನ್ನ ಒಪ್ಕೊಳ್ಬೇಕು, ಅದನ್ನ ಕಾರ್ಯರೂಪಕ್ಕೆ ತರುವಂತಹ ಇಂಗಿತವನ್ನ ಕೂಡ ವ್ಯಕ್ತಪಡಿಸಬೇಕು. ಇಂತಹ ಸಂದರ್ಭದಲ್ಲಿ ಮಾತ್ರ ಈ ಕದನ ವಿರಾಮ ಯಶಸ್ವಿ ಆಗುವಂಥದ್ದು. ಇಂತಹ ಸಭೆಗಳು ಬೇರೆ ಬೇರೆ ಈ ಹಿಂದೆ ಆಗಿರುವಂತಹ ಸಭೆಗಳನ್ನು ಕೂಡ ನಾವು ಗಮನಿಸಿದ್ರು.